ಎಲೆಕ್ಷನ್ 3 ಸೋಲಿನ ಬೆನ್ನಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳಗಾವಿಯ ಅಧಿವೇಶನಕ್ಕೂ ಮೊದಲೇ ಕೇಸರಿ ಪಡೆಗೆ ಶಾಕ್ ಆಗಿದೆ. ಬಿಜೆಪಿಗೆ ಶಾಕ್ ಕೊಟ್ಟಿದ್ದೇ ಯತ್ನಾಳ್ ಅಂಡ್ ಭಿನ್ನರ ಬಣ. ಪಕ್ಷ ನಿಷ್ಠಾವಂತರು ಅನ್ಕೊಂಡೇ ಬಿಜೆಪಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಯತ್ನಾಳ್ ಟೀಮ್. ಯತ್ನಾಳ್ ಹೋರಾಟ ರಾಜ್ಯ ಬಿಜೆಪಿಯನ್ನೇ ವೀಕ್ ಮಾಡಿದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಬಿಜೆಪಿ ಪಕ್ಷದಲ್ಲಿಯೇ 2 ಬಣ ಸೃಷ್ಟಿಸಿದ ಯತ್ನಾಳ್ ಹೋರಾಟ ನೋಡಿ. ಬೆಳಗಾವಿ ಅಧಿವೇಶನಕ್ಕೆ ಮುನ್ನವೇ ಬಿಜೆಪಿ ಮತ್ತಷ್ಟು ದುರ್ಬಲ ಆಗ್ತಿದೆ. ಒಗ್ಗಟ್ಟು ಕಳೆದುಕೊಂಡ ಪ್ರತಿಪಕ್ಷ ಹೋರಾಟದಲ್ಲಿ ಗೆಲ್ಲೋದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಬೀದಿಗೆ ಬಂದು ಹೋರಾಡುವವರಿಗೆ ಶಕ್ತಿ ತುಂಬುತ್ತಾ ಇರೋದಾದ್ರೂ ಯಾರು? ವಿಜಯೇಂದ್ರ ವಿರುದ್ಧ ಹೋರಾಟದಲ್ಲಿ ಬಡವಾಯಿತು ಬಿಜೆಪಿ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡದೆ ಬೀದಿಗೆ ಬಂದು ಬಂಡಾಯದ ಬಿಸಿ ಜಾಸ್ತಿ ಆಗ್ತಿದೆ. ಯತ್ನಾಳ್ ನಡೆಗಿಂದ ಬಿಜೆಪಿ ಪಕ್ಷದ ಬೊಡವೆ ಅಲ್ಲಾಡ್ತಾ ಇದೆ ಎನ್ನುವಂತಹ ಪ್ರಶ್ನೆ ಮೂಡಿದೆ. ವಿಧಾನಸಭೆಯ ಸೋಲು, ಬೈ ಎಲೆಕ್ಷನ್ ಸೋಲಿಂದ ಕಂಗೆಟ್ಟು ಹೋಗಿದೆ ಬಿಜೆಪಿ. ರಾಜ್ಯ ಬಿಜೆಪಿಯನ್ನ ವೀಕ್ ಮಾಡುವಲ್ಲಿ ಸಕ್ಸಸ್ ಆದ್ರ ಯತ್ನಾಳ್. ರಾಜ್ಯ ಬಿಜೆಪಿಯಲ್ಲಿ ಈಗ ರೆಬಲ್ಸ್ ಗಳ ಆರ್ಭಟ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ 3 ಸೋಲಿನ ಆ ಕಹಿ ದಿನಗಳ ಬೆನ್ನಲ್ಲೇ ಮತ್ತೆ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿಬಿಟ್ಟಿದೆ. ಇನ್ನು ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಕೇಸರಿ ಪಡೆಗೆ ಶಾಕ್ ಆಗಿದೆ. ಬಿಜೆಪಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದೇ ಯತ್ನಾಳ್ ಅವರ ಭಿನ್ನರ ಬಣ. ಪಕ್ಷ ನಿಷ್ಠಾವಂತವರು, ಶಿಸ್ತಿನ ಪಕ್ಷ ಅಂದುಕೊಂಡೇ ಈಗ ಬೀದಿಗೆ ಬಂದು ಬಿಟ್ಟಿದೆ ನೋಡಿ ಬಂಡಾಯದ ಬೆಸೆ. ಬಿಜೆಪಿ ಪಕ್ಷದಲ್ಲಿಯೇ 2 ಬಣವನ್ನ ಸೃಷ್ಟಿಸಿಬಿಟ್ಟಿದೆ ಯತ್ನಾಳ್ ಅವರ ಹೋರಾಟದಿಂದಾಗಿ. ಇನ್ನು ಒಗ್ಗಟ್ಟನ್ನ ಕಳೆದುಕೊಂಡು ಬಿಡ್ತಾ ಪ್ರತಿಪಕ್ಷ. ಒಗ್ಗಟ್ಟನ್ನೇ ಕಳೆದುಕೊಂಡ್ರೆ ಪ್ರತಿಪಕ್ಷವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ, ಅದರಲ್ಲಿ ಹೇಗೆ ಗೆಲ್ಲುತ್ತೆ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡು ಬಿಡ್ತಾ ಇದೆ. ವಿಜಯೇಂದ್ರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯೇ ಬಡವಾಗ್ತಾ ಇದೆ. ಪಕ್ಷದಲ್ಲೇನೆ ಕೆಟ್ಟ ಸಂದೇಶ ರವಾನೆ ಆಗ್ತಿದೆ ಎನ್ನುವಂತ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಯತ್ನಾಳ್ ನಡೆಯಿಂದಲೇ ಪಕ್ಷದ ಬುಡವೇ ಅಲ್ಲಾಡ್ತಾ ಇದೆಯಾ? ವಿಧಾನಸಭೆಯ ಸೋಲು, ಬೈ ಎಲೆಕ್ಷನ್ ಸೋಲಿಂದ ಕಂಗೆಟ್ಟು ಹೋಗಿಬಿಟ್ಟಿದೆ ಬಿಜೆಪಿ. ರಾಜ್ಯ ಬಿಜೆಪಿಯನ್ನ ವೀಕ್ ಮಾಡುವಲ್ಲಿ ಸಕ್ಸಸ್ ಆಗಿಬಿಟ್ರ ಯತ್ನಾಳ್ ಅನ್ನುವಂತ ಪ್ರಶ್ನೆಗಳು ಈಗ ಬಿಜೆಪಿ ವಲಯದಲ್ಲಿ ಭಾರೀ ಸದ್ದು ಮಾಡ್ತಿದೆ.